51ನೇ ಕ್ವಶನ್ ಹೀಗಿದೆ. CO2, NO2, SO2 ಮಾರ್ಕೋನಿ ಇನ್ವೆಂಟೆಡ್ ರೇಡಿಯೋ. H2O, SO2, D2O ಬಂದು ರೇಡಿಯೋ ಗಿವ್ಸ್ ಎಂಟರ್ಟೈನ್ಮೆಂಟ್. CO2, SO4, NO3 ಗ್ರಹಂ ಬೆಲ್ ಇನ್ವೆಂಟೆಡ್ ಟೆಲಿಫೋನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ NO2 ಕೋಡ್ ಇಂದೋ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಟ್ ಮೀನ್ಸ್ NO2 ಅಂತಕ್ಕಂಥದ್ದು ಯಾವುದನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ. ಫ್ರೆಂಡ್ಸ್, ಫಸ್ಟ್ ನೀವು ಏನು ಮಾಡಬೇಕಂತ ಹೇಳಿದರೆ ಇಲ್ಲಿ ಈ ಒಂದು ಲೈನ್ ಮತ್ತು ಈ ಒಂದು ಲೈನಲ್ಲಿ ಯಾವುದು ಕಾಮನ್ ಆಗಿರುತ್ತೆ. ಇಟ್ ಮೀನ್ಸ್ ಅಲ್ಲಿ ಸಂಕೇತ ಕಾಮನ್ ಆಗಿರಬೇಕು ಮತ್ತು ಅಲ್ಲಿರ್ತಕ್ಕಂಥ ಪದನೂ ಸಹ ಸೇಮ್ ಇರಬೇಕು. ಅದನ್ನು ನೀವು ಫಸ್ಟ್ ಚೂಸ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಇವೆರಡು ನೋಡ್ತಾ ಹೋದಾಗೆ SO2 ಮತ್ತು SO2 ಕಾಮನ್ ಆಗಿದೆ, ಹೌದಲ್ವಾ? ಸೊ ಅದೇ ರೀತಿ ಇವೆರಡಲ್ಲಿ ಯಾವ್ದು ಕಾಮನ್ ಆಗಿದೆ? ರೇಡಿಯೋ ಅನ್ನೋದು ಕಾಮನ್ ಆಗಿದೆ. ಸೊ SO2ಗೆ ನಾವು ರೇಡಿಯೋನ ತೊಗೊಳ್ಬಹುದಾಗಿರುತ್ತೆ. SO2ಗೆ ರೇಡಿಯೋ ತೊಗೊಳ್ಬಹುದು. ಅದೇ ರೀತಿ ಈ ಒಂದು ಲೈನ್ ಮತ್ತು ಈ ಒಂದು ಲೈನಲ್ಲಿ CO2 ಕಾಮನ್ ಆಗಿದೆ. ನೋಡಿ, ಇಲ್ಲಿ CO2 ಕಾಮನ್ ಆಗಿದೆ. ಸೊ ಹಾಗಾದರೆ ಇದು ಮತ್ತು ಈ ಲೈನ್ ಯಾವ್ದು ಕಾಮನ್ ಆಗಿದೆ? ಇನ್ವೆಂಟೆಡ್ ಕಾಮನ್ ಆಗಿದೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ? CO2ಗೆ ಇನ್ವೆಂಟೆಡ್ ಬರುತ್ತೆ, SO2ಗೆ ರೇಡಿಯೋ ಬರುತ್ತೆ. ಇಲ್ಲಿ ಕೇಳಿರ್ತಕ್ಕಂಥದ್ದು NO2 ಪದ ಏನನ್ನ ಸಂಕೇತ ಯಾವುದನ್ನು ಸೂಚಿಸ್ತದೆ ಅಂತ ಕೇಳಿದ್ರೆ ಇಲ್ಲಿ ಉಳಿದಿರ್ತಕ್ಕಂಥದ್ದು ಯಾವುದು? NO2 ಇಲ್ಲಿದೆ. ಸೊ ಉಳಿದಿರ್ತಕ್ಕಂಥದ್ದು ಮಾರ್ಕೋನಿ, ಹೌದಲ್ವಾ? CO2ಗೆ ಇನ್ವೆಂಟೆಡ್ ಬರುತ್ತೆ, NO2ಗೆ ಮಾರ್ಕೋನಿ ಬರುತ್ತೆ, SO2ಗೆ ರೇಡಿಯೋ ಬರುತ್ತೆ. ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 1 ಮಾರ್ಕೋನಿ. ಓಕೆ, ಅರ್ಥ ಆಯ್ತಂತೆ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಹೋದರೆ ಕಣ್ಣನ್ನು ಕಿವಿ ಎಂದು, ಕಿವಿಯನ್ನು ನಾಲಿಗೆ ಎಂದು, ನಾಲಿಗೆಯನ್ನು ಮೂಗು ಎಂದು, ಮೂಗನ್ನು ಚರ್ಮವೆಂದು, ಚರ್ಮವನ್ನು ಹಲ್ಲು ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಆಹಾರವನ್ನು ರುಚಿ ನೋಡುವ ಅಂಗ ಯಾವುದು ಅಂತ ಹೇಳಿದರೆ ಫ್ರೆಂಡ್ಸ್, ನಮ್ಗೆ ಗೊತ್ತಿದೆ ಆಹಾರವನ್ನು ರುಚಿ ನೋಡುವ ಅಂಗ ಯಾವುದು ಅಂತ ಹೇಳಿದರೆ ನಾಲಿಗೆ, ಹೌದಲ್ವಾ? ಸೊ ನಾಲಿಗೆ ನಾವು ತೊಗೊಳ್ಬಹುದು, ನಾಲಿಗೆನ ನಾವು ರುಚಿಯನ್ನು ನೋಡ್ತೀವಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು? ಕಣ್ಣನ್ನು ಕಿವಿ ಅಂತ ಅಂದ್ಕೊಂಡ್ರೆ, ಕಿವಿಯನ್ನು ನಾಲಿಗೆ ಅಂತ ಅಂದ್ಕೊಂಡ್ರೆ, ನಾಲಿಗೆಯನ್ನು ಮೂಗು ಅಂತ ಅಂದ್ಕೊಂಡ್ರೆ, ಸೊ ನಾವು ರುಚಿ ನೋಡ್ತಕ್ಕಂಥದ್ದು ಯಾವುದು? ನಾಲಿಗೆಯನ್ನು ಮೂಗು ಅಂತ ಅಂದ್ಕೊಂಡಾಗ ನಾವೇನಾಗುತ್ತೆ ಅಲ್ಲಿ ಮೂಗಿನಿಂದ ನಾವು ರುಚಿಯನ್ನು ನೋಡಬೇಕಾಗುತ್ತೆ. ಇಟ್ ಮೀನ್ಸ್ ನಾಲಿಗೆಯನ್ನು ಮೂಗು ಅಂತ ಅಂದ್ಕೊಳ್ತಕ್ಕಂಥ ಸಾಧ್ಯತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನು ಬರುತ್ತೆ? ಆಪ್ಷನ್ 2 ಆಪ್ಷನ್ ಇದೆ ಮೂಗು. ಸೊ ಇದು ಆನ್ಸರ್ ಆಗ್ತಾ ಹೋಗುತ್ತೆ. ಆಪ್ಷನ್ ಮೂಗು. ಅರ್ಥ ಮಾಡ್ಕೊಳ್ಳಿ, ನಾಲಿಗೆನ ನಾವು ಮೂಗು ಅಂತ ಅಂದ್ಕೊಂಡ್ರೆ ಸೊ ಅಲ್ಲೇನಾಗುತ್ತೆ? ರುಚಿ ನೋಡ್ತಕ್ಕಂಥದ್ದು ಮೂಗಾಗಿರುತ್ತೆ. ನೀವಿಲ್ಲಿ ಒಂದು ಕನ್ಫ್ಯೂಷನ್ ಅಂದರೆ ಕಿವಿಯನ್ನು ನಾಲಿಗೆ ಅಂತ ಅಂದ್ಕೊಂಡ್ರೆ, ಇಟ್ ಮೀನ್ಸ್ ಕಿವಿಯನ್ನು ನಾಲಿಗೆ ಅಂತ ಅಂದ್ಕೊಂಡ್ರೆ ಅಥವಾ ನಾಲಿಗೆಯನ್ನು ಮೂಗು ಎಂದು ಇವೆರಡಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಆನ್ಸರ್ ಮೂಗು ಆಗುತ್ತೆ. ಆ್ಯಂಡ್ ಅದೇ ರೀತಿ ನೀವು ಬರ್ಕೊಳ್ಬಹುದು ಇದನ್ನು. ಸೊ ಬರ್ಕೊಳ್ದೇನೋ ಏಕಂತಂದರೆ ಇನ್ನೊಂದೇನಂತ ಹೇಳಿದ್ರೆ, ಸೊ ನೀವು RRB ಎಕ್ಸಾಮ್ ಬರ್ತೀವಿ ಅಂದರೆ ತುಂಬ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲ ಸಿಂಪಲ್ ಟ್ರಿಕ್ಗಳು, ಜಸ್ಟ್ ಒಂದೊಂದು ಸೆಕೆಂಡಲ್ಲಿ ಆನ್ಸರ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ನೀವು ಜಾಸ್ತಿ ಪ್ರಾಕ್ಟೀಸನ್ನು ಮಾಡ್ತಾ ಹೋದಾಗ ಅಲ್ಲಿ ನೀವು ಡೈರೆಕ್ಟಾಗಿ 1 ಸೆಕೆಂಡಲ್ಲಿ ಆನ್ಸರ್ನ ಮುಗಿಸ್ಬೋದಾಗಿರುತ್ತೆ. ಸೊ ಈ ರೀತಿ ನೋಡ್ತಾ ಹೋಗಿ. ಸೊ ಕಿವಿಯನ್ನು ನಾಲಿಗೆ ಅಂದ್ಕೊಂಡ್ರೆ ಏನಾಗುತ್ತೆ? ಕಿವಿನ ನಾಲಿಗೆ ಅಂದ್ಕೊಂಡ್ರೆ ಸೊ ನಾಲಿಗೆಯಿಂದ ನಾವೇನು ಮಾಡ್ತೀವಿ? ಕೇಳಿಸ್ಕೊಳ್ತೀವಿ ಅಂತಕ್ಕಂಥದ್ದಾಗುತ್ತೆ. ನಾಲಿಗೆಯನ್ನು ಮೂಗು ಅಂದ್ಕೊಂಡ್ರೆ ನಾಲಿಗೆ ಏನಿರುತ್ತೆ? ಸೊ ನಾಲಿಗೆನ ಮೂಗು ಅಂದ್ಕೊಂಡ್ರೆ ಮೂಗಿಂದ ನಾವು ಆಹಾರವನ್ನು ರುಚಿನ ನೋಡ್ತಕ್ಕಂಥದ್ದಾಗಿರುತ್ತೆ. ಅಥವಾ ಮೂಗನ್ನು ಚರ್ಮ ಅಂತ ಅಂದ್ಕೊಂಡ್ರೆ, ಇಟ್ ಮೀನ್ಸ್ ಮೂಗನ ಚರ್ಮ ಅಂತ ಅಂದ್ಕೊಂಡ್ರೆ ಏನು ಮಾಡ್ಬೋದು? ಅಲ್ಲಿ ನಾವು ಚರ್ಮದಿಂದ ವಾಸನೆಯನ್ನು ನೋಡ್ತಕ್ಕಂಥದ್ದು ಆಗಿರುತ್ತೆ. ಈ ರೀತಿ ನೀವು ಅರ್ಥವನ್ನು ಮಾಡಿಕೊಂಡು ತುಂಬ ಒಂದು ಅರ್ಥವನ್ನು ಮಾಡ್ಕೊಳ್ತಾ ಹೋದರೆ ಜಸ್ಟ್ 1 ಸೆಕೆಂಡಲ್ಲಿ ನೀವು ಅದಕ್ಕೆ ಆನ್ಸರ್ನ ಮಾಡಿ ಮುಂದೆ ಕ್ವಶನ್ಗೆ ನೀವು ಹೋಗಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ರೋಮಿಂಗನ್ನು YAZKLXB ಎಂದು, ಸರ್ಚನ್ನು HVZYSQ ಎಂದು ಬರೆದರೆ ರಿಸರ್ಚನ್ನು ಹೇಗೆ ಬರೆಯಬಹುದು ಅಂತ ಕೇಳಿದರೆ ಫ್ರೆಂಡ್ಸ್, ಇಲ್ಲಿ ಸರ್ಚನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಇಲ್ಲಿ ರಿಸರ್ಚನ್ನು ಕೊಟ್ಟಿದ್ದಾರೆ. ಸರ್ಚ್ ಪದದ ಇದನ್ನು ಆಲ್ರೆಡಿ ಕೊಟ್ಟಿರೋದನ್ನ ನೀವು ಏನು ಮಾಡಬೇಕಾಗುತ್ತೆ? ಲಾಸ್ಟಲ್ಲಿ ಯಾವುದಿದೆಯೋ ಅದನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಯಾವುದಿದೆ ಅಂತ ಹೇಳಿದರೆ, ಹೌದಲ್ವಾ? HVZYSQ ಅಂತಕ್ಕಂಥದ್ದಾಯಿತು. ಇನ್ನು ಆರ್ಗೆ ಏನಿದೆಯೋ ಆರ್ಗೆ ಏನು ಬರುತ್ತೆ ಇಲ್ಲಿ? ನೋಡಿ, ಆರ್ಗೆ ವೈ ಬರುತ್ತೆ, ಆರ್ಗೆ ವೈ ಬರುತ್ತೆ, ಹೌದಲ್ವಾ? ಸೊ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ? ಇ ಇದೆ, ಈಗೆ ಏನು ಬರುತ್ತೆ? ಹೌದಲ್ವಾ? ಸೊ ನೋಡಿ ಇಲ್ಲಿದೆ, ಹೀಗೆ ನೋಡಿ ಇಲ್ಲಿ ಈ ಸರ್ಚ್ಗೆ ಎಸ್ಗೆ H ಬಂದರೆ ಹೀಗೆ ಏನಿದೆ? ವಿ ಇದೆ. ಸೊ ಆಲ್ಮೋಸ್ಟ್ ಲಾಸ್ಟ್ ಎಕ್ಸ್ ಯಾವುದು ಬರೋದಿಲ್ಲ, ಆಪ್ಷನ್ 3 ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. YVHVZYSQ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ರಹೀಮನ್ನು ಪೂರ್ವವಾಗಿ ಹೊರಟು 5 ಕಿಲೋಮೀಟರ್ ನಡೆದು ನಂತರ ಎಡಕ್ಕೆ 90 ಡಿಗ್ರಿ ತಿರುಗಿ 6 ಕಿಲೋಮೀಟರ್ ನಡೆದು 90 ಡಿಗ್ರಿ ಬಲಕ್ಕೆ ತಿರುಗ್ತಾನೆ. ಹಾಗಾದರೆ ಈಗ ರಹೀಮನು ಯಾವ ದಿಕ್ಕಿಗೆ ನಡೆಯುತ್ತಿದ್ದಾನೆ? ಇದನ್ನು ಹೇಳಿದ್ದೆ ಆಲ್ರೆಡಿ. ಏನಂತ ಹೇಳಿದ್ರೆ ನಮಗೆ ಫಸ್ಟು ದಿಕ್ಕುಗಳು ಗೊತ್ತಿರಬೇಕು ಮತ್ತು ಡಿಗ್ರಿಗಳು ಗೊತ್ತಿರಬೇಕು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಗೊತ್ತು. ಅದೇ ರೀತಿ ಇದು 90 ಡಿಗ್ರಿ ಇರುತ್ತೆ, ಇದು 180 ಡಿಗ್ರಿ, 270, ಆಲ್ರೌಂಡು 360 ಡಿಗ್ರಿ ಇರುತ್ತೆ ಅಂತ ನಮಗೆ ಗೊತ್ತಿರಬೇಕು ಫಸ್ಟು. ಓಕೆ, ಸೊ ಅವಾಗ ಏನಾಗುತ್ತೆ? ನಮಗೆ
ಇಲ್ಲಿ ಕೇಳಿದರೆ ರಹೀಮನು ಪೂರ್ವವಾಗಿ ಹೊರಟು. ಸೊ ಇದು ಪೂರ್ವ ಅಲ್ವಾ, ಸೊ ಪೂರ್ವ ಇದಿರುತ್ತೆ. ಪೂರ್ವವಾಗಿ 5 ಕಿಲೋಮೀಟ್ರ್ ಹೋಗ್ತಾನೆ. ಅದಾದ ನಂತರ ಏನು ಮಾಡ್ತಾನೆ, ನಂತರ ಎಡಕ್ಕೆ ಅಂತ ಹೋದಾಗ ಹಿಂಗೆ ಹೋಗುತ್ತೆ, 90 ಡಿಗ್ರಿ ಹೋಗ್ತಾನೆ. ಅದಾದ ನಂತರ 6 ಕಿಲೋಮೀಟ್ರ್ ಹೋಗ್ತಾನೆ. ನಂತರ ಏನಾಗ್ತಾನೆ, ನಡೆದು ಬಲಕ್ಕೆ ಹಿಂಗೆ ಹೋದಾಗ ಬಲ ಯಾವುದಾಗುತ್ತೆ, ಬಲ ಇದಾಗುತ್ತೆ, ಹೌದಲ್ವಾ, 90 ಡಿಗ್ರಿ ಅಂತ ಹೇಳಿದರೆ. ಸೊ 90 ಡಿಗ್ರಿ ಆಯಿತು, ತಿರುಗಿದನು. ಹಾಗಾದರೆ ಈಗ ರಹೀಮನು ಯಾವ ದಿಕ್ಕಿಗೆ ನಡೆಯುತ್ತಿದ್ದಾನೆ ಅಂತಂದರೆ ಇದು ಪೂರ್ವ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ 1 ಪೂರ್ವ. ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ ಪೂರ್ವ ಪಶ್ಚಿಮ ಯಾವುದು, ಉತ್ತರ ದಕ್ಷಿಣ ಯಾವುದು, ಸಬ್ ಡಿವಿಷನ್ ಯಾವ್ದು ಬರುತ್ತೆ, ಮತ್ತು ಯಾವ ದಿಕ್ಕಿಗೆ ಯಾವ ಕಡೆ ಹೋದ್ರೆ ಎಷ್ಟು 90 ಡಿಗ್ರಿಯಿಂದ ಎಷ್ಟು ತಿರ್ಕೊಳ್ಬೇಕು, 180 ಡಿಗ್ರಿಯಿಂದ ಎಷ್ಟು ತಿರ್ಕೋಬೇಕಾಗುತ್ತೆ, 45 ಡಿಗ್ರಿಗೆ ಎಷ್ಟು ತಿರ್ಕೊಳ್ಬೇಕು ನಾವು, ಈ ರೀತಿ ಎಲ್ಲ ನೀವು ತಿಳ್ಕೊಂಡಿರ್ಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. 6, 12, 21, 33. ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥದ್ರೆಲ್ಲ ನೋಡ್ತಾ ಹೋದರೆ 6ರಲ್ಲಿ 12ರಲ್ಲಿ 6 ಹೋದರೆ 6 ಬರುತ್ತೆ, ಹೌದಾ. ಅದೇ ರೀತಿ 21ರಲ್ಲಿ 12 ಕಳೆದ್ರೆ ನಮಗೆ 9 ಬರುತ್ತೆ. ಆ್ಯಂಡ್ 33ರಲ್ಲಿ 21 ಕಳೆದ್ರೆ 12 ಬರುತ್ತೆ. ಸೊ ಲಾಸ್ಟಲ್ಲಿ ಏನು ಬರಬೇಕು, 6ಕ್ಕೆ 3 ಸೇರಿಸೋರೆ, 9ಕ್ಕೆ 3 ಸೇರಿಸೋರೆ, 12ಕ್ಕೆ ನಾವು 3 ಇಟ್ ಮೀನ್ಸ್ ಇಲ್ಲಿ ಏನಾಗಬೇಕು 15 ಬರಬೇಕು. ಅರ್ಥ ಮಾಡ್ಕೊಳ್ಳಿ. ನೋಡಿ 6ರಲ್ಲಿ 9 ಅಂದರೆ 3 ಡಿಫ್ರೆನ್ಸ್ ಇದೆ, 12ರಲ್ಲಿ 9 3 ಡಿಫ್ರೆನ್ಸ್ ಇದೆ, 15ರಲ್ಲಿ 12 ಅಂದರೆ 3 ಡಿಫ್ರೆನ್ಸ್ ಆಯಿತು. ಇಲ್ಲಿ ಏನು ಮಾಡಿದ್ದಾರೆ, ಕೂಡ್ತಾ ಹೋಗಿದ್ದಾರೆ, ಹೌದಲ್ವಾ. ಸೊ 21ಕ್ಕೆ 12 ಕೊಡಿದ್ರೆ 33, 12ಕ್ಕೆ 9 ಕೊಡಿದ್ರೆ 21, 6ಕ್ಕೆ 6 ಕೊಡಿದ್ರೆ 12. ಈ ರೀತಿ ನೋಡ್ತಾ ಹೋದಾಗ 5, 3, 8 ಆಗುತ್ತೆ. ಆ್ಯಂಡ್ 3, 1, 4, 48. ಸೊ ಆನ್ಸರ್ ಯಾವುದು, ಆಪ್ಷನ್ 4, 48 ಬರುತ್ತೆ. ಆ್ಯಂಡ್ ನೆಕ್ಸ್ಟು, ಶೇಖರನ ಮೊದಲ ಸೆಮಿಸ್ಟರ್ ಪರೀಕ್ಷೆಯು ಮೇ ತಿಂಗಳ 28ನೇ ತಾರೀಕಿನ ಸೋಮವಾರದಂದು ಪ್ರಾರಂಭವಾಯಿತು. ಮುಂದಿನ ಸೆಮಿಸ್ಟರ್ನ ಪರೀಕ್ಷೆಯು ಜುಲೈ ತಿಂಗಳ 2ನೇ ಶುಕ್ರವಾರ ಪ್ರಾರಂಭವಾಗುತ್ತದೆ ಎಂದು ಪ್ರಕಟಿಸಲಾಯಿತು. ಹಾಗಾದರೆ ಅಂದಿನ ದಿನಾಂಕ ಯಾವುದು ಅಂತ ಕೇಳಿದರೆ, ಫ್ರೆಂಡ್ಸ್ ನೋಡಿ, ಇಲ್ಲಿ ಮೊದಲ ಸೆಮಿಸ್ಟರ್ ಪರೀಕ್ಷೆ ಮೇ ತಿಂಗಳ 28. ಇಟ್ ಮೀನ್ಸ್ ಮೇ 28 ಸೋಮವಾರ, ಹೌದಾ, ಸೋಮವಾರ. ಹಾಗಾದರೆ ಮುಂದಿನ ಸೆಮಿಸ್ಟರ್ ಪರೀಕ್ಷೆಯು ಜುಲೈ ತಿಂಗಳ 2ನೇ ಶುಕ್ರವಾರ, ಜುಲೈ 2ನೇ ಶುಕ್ರವಾರ. ಅರ್ಥ ಮಾಡ್ಕೊಳ್ಳಿ, ಇದು ಶುಕ್ರವಾರ, 2ನೇ ಶುಕ್ರವಾರ, 2ನೇ ತಾರೀಕು ಶುಕ್ರವಾರ ಅಲ್ಲ. ಸೊ ನಮಗೆ ಗೊತ್ತಿರಬೇಕು ಏನಂತ ಹೇಳಿದರೆ, 31 ಇದ್ದಾಗ ಈ ತಿಂಗಳಿಂದ ಮುಂದಿನ ತಿಂಗಳಿಗೆ ಹೋದರೆ ಎಷ್ಟು ದಿನ ಜಂಪ್ ಆಗುತ್ತೆ, 30 ಇದ್ದರೆ ಎಷ್ಟು ದಿನ ಜಂಪ್ ಆಗುತ್ತೆ, 28 ಬಂದರೆ ಎಷ್ಟು ದಿನ ಜಂಪ್ ಆಗುತ್ತೆ ಅಂತ ನಮಗೆ ಫಸ್ಟು ಕ್ಲಾರಿಟಿ ಇರಬೇಕು ಈ ಒಂದು ವಿಚಾರದಲ್ಲಿ. ನೋಡಿ, ಮೇ ಅಂತಕ್ಕಂಥದ್ರಲ್ಲಿ ಏನಿದೆಯೋ ಅಲ್ಲಿ ನಮಗೆ 31 ದಿನ ಸಿಗುತ್ತೆ. ಓಕೆ, 31 ದಿನ ಮೇಯಲ್ಲಿ ಬರ್ತಕ್ಕಂಥದ್ದು 31. ಮಾರ್ಚು, ಜನವರಿ, ಮಾರ್ಚು, ಮೇ, ಜುಲೈ, ಆಗಸ್ಟ್ ಈ ರೀತಿ ಎಲ್ಲ ನಮಗೆ ಮೇ 31 ಬರ್ತಕ್ಕಂಥದ್ದಾಗಿದೆ. ಮೇ 31 ಬರುತ್ತೆ ಅನ್ನೋದಾದರೆ ನೆಕ್ಸ್ಟು ಇಟ್ ಮೀನ್ಸ್ ಮೇ ಆದಮೇಲೆ ಜೂನ್ ಬರುತ್ತಲ್ವಾ. ಸೊ ಇಲ್ಲಿ ಕೂಡ ಜುಲೈ. ಓಕೆ, ಜೂನ್ಗೆ ಏನಾಗುತ್ತೆ, ಜೂನ್ 28ನೇ ತಾರೀಕು ಏನಾಗುತ್ತೆ, ಇದು ಸೋಮವಾರ ಇರ್ತಕ್ಕಂಥದ್ದು. ಇಲ್ಲೇನು ಸೋಮವಾರ ಕೊಟ್ಟಿದ್ದಾರೋ ಅದು ಜಂಪ್ ಆಗುತ್ತೆ. ಎಷ್ಟು ದಿನ, 2 ದಿನ ಬಿಟ್ಟು 3ನೇ ದಿನಕ್ಕೆ ಜಂಪ್ ಆಗುತ್ತೆ. ಇಟ್ ಮೀನ್ಸ್ ಸೋಮವಾರ ಇರೋದು ಮಂಗಳವಾರ ಇಲ್ಲ, ಬುಧವಾರ ಇಲ್ಲ, ಗುರುವಾರಕ್ಕೆ ಜಂಪ್ ಆಗುತ್ತೆ 31 ಇದ್ದಾಗ. ಸೋಮವಾರ ಆದಮೇಲೆ ಮಂಗಳವಾರ, ಬುಧವಾರ 2 ದಿನ ಬಿಟ್ಟು 3ನೇ ದಿನಕ್ಕೆ ಜಂಪ್ ಆಗುತ್ತೆ. ಮೇ 28 ಇರೋದು ಜೂನ್ 28 ಆಯಿತು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಜುಲೈ 2ನೇ ಶುಕ್ರವಾರ. ಅರ್ಥ ಮಾಡ್ಕೊಳ್ಳಿ. ಸೊ ಜೂನ್ 28 ಗುರುವಾರ ಆದರೆ 29 ಬಂದು ಶುಕ್ರವಾರ, ಆ್ಯಂಡ್ 30 ಬಂದು ಶನಿವಾರ. ಆ್ಯಂಡ್ ಇಲ್ಲಿ ಏನಂದರೆ ಜೂನಲ್ಲಿ 30 ಲಾಸ್ಟ್ ಬರೋದು, 31 ಬರಲ್ಲ, 30 ಲಾಸ್ಟ್ ಬರ್ತಕ್ಕಂಥದ್ದು. ಸೊ ಈಗ ಏನಾಗುತ್ತೆ, ಜುಲೈ 2ನೇ ಶುಕ್ರವಾರ ಏನು ಅಂತ ಕೇಳಿದರೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 29. ಓಕೆ, ಶುಕ್ರವಾರ ಇದೆ. 29ಕ್ಕೆ ನೀವು ನೆಕ್ಸ್ಟ್ ತೊಗೊಂಡಾಗ ನೀವು 7ರಿಂದ ಕೂಡಬೇಕಾಗುತ್ತೆ. 7, 14ರಿಂದ ಕೂಡಬೇಕಾಗುತ್ತೆ. 2 ವಾರ ಅಂದಾಗ 14ನ ಕೂಡಬೇಕಾಗುತ್ತೆ. ನೀವು 29ಕ್ಕೆ 14ನ ಕೂಡಿದಾಗ ಏನಾಗುತ್ತೆ, ಸೊ ನೋಡಿ ಇಲ್ಲಿ ಒಂದು ತಿಂಗಳಿಂದ ಮತ್ತೊಂದು ತಿಂಗಳು ಹೋದಾಗ ನೀವು ಕೂಡ್ತೀರಿ ಅಂತ ಹೇಳಿದಾಗ ಅದಕ್ಕೆ ನಾವು ಕೂಡೋಕ್ಕಲ್ಲ, ಯಾಕಂದರೆ 30 ಎಂಡ್ ಆಗೋಗುತ್ತೆ, ಹೌದಲ್ವಾ. ಸೊ ಇಲ್ಲಿ 14 ಡೇಸ್ ನಾವು ತೊಗೊಳ್ಬೇಕಾಗುತ್ತೆ. ಹಾಗಾದಾಗ ಏನಾಗುತ್ತೆ, 31 ಒಂದಿನ ಆಯಿತು, ಇಲ್ಲ 13ನೇ ತಾರೀಕು ಬರ್ತಕ್ಕಂಥದ್ದು. 13 ಪ್ಲಸ್ ಈ 30ನೇ ತಾರೀಕು ಏನಿದೆ ಒಂದು, ಒಟ್ಟು ಟೋಟಲ್ 14 ದಿನ ಆಯಿತು. ಇಟ್ ಮೀನ್ಸ್ ನಮಗೆ 29 ಶುಕ್ರವಾರ ಆದರೆ, ಓಕೆ 29 ಶುಕ್ರವಾರ ಆದರೆ 6ನೇ ತಾರೀಕು ಮೊದಲನೇ ಶುಕ್ರವಾರ ಸಿಗುತ್ತೆ ಜುಲೈಗೆ. 6ಕ್ಕೆ 7ನ್ನು ಸೇರಿಸಿದ್ರೆ 13 ಆಯಿತು.
6ನೇ ತಾರೀಕು ಮತ್ತು 13ನೇ ತಾರೀಕು ಈ 2 ದಿನ ನಮಗೆ ಮೊದಲನೇ ವಾರ ಬಂದು 6ನೇ ತಾರೀಕು ಮೊದಲನೇ ಶುಕ್ರವಾರ, 13ನೇ ತಾರೀಕು 2ನೇ ಶುಕ್ರವಾರ ಸಿಗುತ್ತೆ. ನಿಮಗೆ ಇನ್ನೂ ಎಕ್ಸ್ಟ್ರಾ ಬೇಕಂತೇಳಿ ಇದಕ್ಕೆ ನೀವು 7ಅನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಯಿತು 20 ಆಗುತ್ತೆ. ಸೊ 20 ಸಹ ಶುಕ್ರವಾರ ಬರುತ್ತೆ. ಅದಾದ ನಂತರ 27 ಸಹ ಶುಕ್ರವಾರ ಬರುತ್ತೆ. ಈ ರೀತಿ ನೀವು ಆ್ಯಡ್ ಮಾಡ್ಕೊಳ್ತಾ ಹೋದರೆ 7 ಅದೇ ವಾರ ಕಂಟಿನ್ಯೂ ಆಗಿ ಬರ್ತಾ ಹೋಗುತ್ತೆ. ಸೊ ನಿಮಗೆ ಎಷ್ಟು ಗೊತ್ತಿರಬೇಕು, 31 ಬಂದರೆ 2 ದಿನ ಬಿಟ್ಟು 3ನೇ ದಿನ ಬರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ಗೆ. ಅದೇ ರೀತಿ 30ನೇ ತಾರೀಕು ಏನಾರು ಸಿಕ್ಕಿದ್ರೆ ಇಟ್ ಮೀನ್ಸ್ ಜೂನ್ 30 ಇರುತ್ತಲ್ವಾ. ಸೊ 30 ಏನಾರ ಬಂದರೆ ನಿಮಗೆ ಸೋಮವಾರ ಇರ್ತಕ್ಕಂಥದ್ದು ಮಂಗಳವಾರ ಇಲ್ಲ ಬುಧವಾರ ಬರುತ್ತೆ. ಈ ರೀತಿ ನಿಮಗೆ ವರ್ಷದಿಂದ ವರ್ಷಕ್ಕೆ ಯಾವ ದಿನ ಬರುತ್ತೆ, ತಿಂಗಳಿಂದ ತಿಂಗಳಿಗೆ ಯಾವ ದಿನ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದ್ದರೆ ಆರಾಮಾಗಿ ಇಂಥ ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡಬಹುದಾಗಿರುತ್ತೆ. ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ 2ನೇ ಶುಕ್ರವಾರ ಬಂದು 13ನೇ ತಾರೀಕು ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, 118 ಕಿಲೋಮೀಟರ್ ಗಂಟೆ ವೇಗದಲ್ಲಿ ರೈಲೊಂದು ಚಲಿಸುತ್ತಿದೆ. ರೈಲಿನ ಉದ್ದವು 132 ಮೀಟರ್ಗಳಾದರೆ ಇದು 178 ಮೀಟರ್ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮನ್ನು ದಾಟಲು ಬೇಕಾಗುವ ಕಾಲಾವಧಿ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಫಸ್ಟ್ ನೀವು ಏನು ಮಾಡ್ಕೋಬೇಕು, ವಿ ಅನ್ನು ಕೊಟ್ಟಿದ್ದಾರೆ 118. ಫಸ್ಟು ಕಿಲೋಮೀಟರ್ ಪರ್ ಅವರ್ ಅಥವಾ ಮೀಟರ್ ಪರ್ ಸೆಕೆಂಡಲ್ಲಿ ಯಾವುದಲ್ಲಿ ಕೊಟ್ಟವ್ರೆ ಅಂತಕ್ಕಂಥ ನೀವು ಫಸ್ಟ್ ನೋಡಬೇಕಾಗುತ್ತೆ. ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಡಿಸ್ಟೆನ್ಸ್ ಬಂದು ಮೀಟರಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಟೈಮ್ ಬಂದು ಸೆಕೆಂಡಲ್ಲಿ ಕೊಟ್ಟಿದ್ದಾರೆ. ಆದರೆ ವೇಗ ಏನಿದೆಯೋ ಅದು ಬಂದು ಸ್ಪೀಡು ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಫಸ್ಟು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕನ್ವರ್ಟ್ ಮಾಡಬೇಕಂತ ಹೇಳಿದ್ರೆ ಏನು ಮಾಡಬೇಕು ನೀವು, ವಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 118 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ 5/18 ನೀವು ಮಲ್ಟಿಪ್ಲೈಯನ್ನು ಮಾಡಬೇಕು, 5/18. ಸೊ ಇದನ್ನು ಮಾಡ್ತಾ ಹೋದಾಗ ನಮಗೆ ಎಷ್ಟು ಬರುತ್ತೆ. ಸೊ ನೋಡಿ ಇಲ್ಲಿ 2 ನಾವು ಡಿವೈಡ್ ಮಾಡ್ಬೋದು, ಅದು ಬಿಟ್ಟು ಯಾವುದು ನಾವು ಡಿವೈಡನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಡಿವೈಡನ್ನು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, ಸೊ 2ರಿಂದ 2 9 ಬರುತ್ತೆ, 2 5 10, 2 9 59 ಆಯಿತು. ಸೊ 59 × 5 / 9 ಇದು ವಿ ಇಷ್ಟಿರಲಿ. ಅದಾದ ನಂತರ ನಾವು ಏನು ಮಾಡಬೇಕು, ವಿ ಇಸ್ ಈಕ್ವಲ್ ಟು ಡಿ/ಟಿ ಫಾರ್ಮುಲಾ ಇದೆ. ಸೊ ನಮಗೆ ಟಿ ಕಂಡುಹಿಡಬೇಕು ಅಂತ ಹೇಳಿದಾಗ ಟಿ ಇಸ್ ಈಕ್ವಲ್ ಟು ಡಿ/ವಿ ಈ ರೀತಿ ಬರ್ಕೊಳ್ಬೇಕಾಗುತ್ತೆ. ಸೊ ಡಿಸ್ಟೆನ್ಸ್ ಎಷ್ಟಿದೆ 132 ಪ್ಲಸ್ 178 ಎರಡೂ ಸಹ ನಾವು ತೊಗೊಳ್ಬೇಕು ಡಿಸ್ಟೆನ್ಸ್ ಅಂತ ಹೇಳಿದಾಗ. ಆ ಒಂದು ಪ್ಲಾಟ್ಫಾರ್ಮ್ ಉದ್ದ ಮತ್ತು ಒಂದು ರೈಲ್ವೆ ಉದ್ದ ಎರಡೂ ತೊಗೊಂಡಾಗ ನಮಗೆ ಅದು ಡಿಸ್ಟೆನ್ಸ್ ಆಗುತ್ತೆ. ಇವೆರಡು ನಾವು ಕೂಡ್ತಾ ಹೋದಾಗ ಏನಾಗುತ್ತೆ, 8 2 10 0 ದಶಕ 1 ಆಯಿತು, 7 3 10 10 1 11 1 ದಶಕ 1 2 1 3 310 ಡಿವೈಡೆಡ್ ಬೈ ಇದನ್ನು ನಾವು ಹಾಕ್ಕೊಳ್ಬೇಕು 59 × 5. ನೋಡಿ ಇದು ಕೆಳಗಡೆ ಇರೋದನ್ನು ನಾನು ಮೇಲೆ ಕಳಿಸ್ತೀನಿ. ಇದು 9 ಏನು ಕೆಳಗಡೆ ಇದೆಯೋ ಕೆಳಗಡೆ ಇದೆಯೋ ಇದನ್ನು ನಾವು ಮೇಲ್ಗಡೆ ಗುಣಿಸ್ಕೊಳ್ತೀನಿ 9 310 × 9 ಡಿವೈಡೆಡ್ ಬೈ 59 × 5 ಮಾಡಿದಾಗ ನೀವು ಇದರ 5ರಿಂದ ನೀವು ಡೈರೆಕ್ಟಾಗಿ ಹೊಡ್ಕೊಳ್ಬಹುದು. 5 1 5 6 30 5 7 10 62 × 9 ಆಯಿತು. ಸೊ ಈಗ ಇದನ್ನು ನೀವು ಡೈರೆಕ್ಟಾಗಿ ಏನು ಮಾಡಬೇಕಾದ್ರೆ 62 × 9 ಮಲ್ಟಿಪ್ಲೈ ಮಾಡಿ 59 ನೀವು ಡಿವೈಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆವಾಗ ನಿಮಗೆ ಸಿಗ್ತಕ್ಕಂಥ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 3 9.4 ಸೆಕೆಂಡ್ಗಳು. ಈ ರೀತಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ 60 ದಿನಗಳಲ್ಲಿ 12 ಜನರು ಒಂದು ರಸ್ತೆಯನ್ನು ನಿರ್ಮಿಸುತ್ತಾರೆ. ಅದೇ ರಸ್ತೆಯನ್ನು 20 ಜನರು ಎಷ್ಟು ದಿನಗಳಲ್ಲಿ ಮಾಡುವರು? ನೀವು ಫಸ್ಟ್ ಟ್ರಿಕ್ ಏನಂತ ಹೇಳೋದಕ್ಕೆ ಫಸ್ಟ್ ನೀವು ಇಲ್ಲಿ ಜನಗಳನ್ನು ಹಾಕೋಬೇಕು. ಜನರು ಎಷ್ಟಿದ್ದಾರೆ ಅದನ್ನು ಹಾಕೋಬೇಕು. ಅದಾದ ನಂತರ ಕೆಲಸ ಏನಿದೆ ಸೊ ಅದು ಹಾಕೋಬೇಕು. ಅದಾದ ನಂತರ ದಿನಗಳನ್ನು ಹಾಕೋಬೇಕು. ಇದೇ ಆರ್ಡರ್ ವೈಸಲ್ಲಿ ನೀವು ಯಾವುದೇ ಪ್ರಾಬ್ಲಮ್ ಕೊಟ್ಟರು ಇದೇ ಆರ್ಡ್ರಲ್ಲಿ ಹಾಕ್ಕೊಳ್ಳಿ. ಫಸ್ಟ್ ಜನರು ಆ್ಯಂಡ್ ಕೆಲಸ ಏನಿದೆ ಅದು, ಅದಾದ ನಂತರ ದಿನಗಳನ್ನು ಹಾಕೋಬೇಕಾಗುತ್ತೆ. ಸೊ ಫಸ್ಟ್ ನಾವು ನೋಡ್ತಾ ಹೋದಾಗೆ ಜನರು ಎಷ್ಟಿದ್ದಾರೆ 12 ಜನ ಇದ್ದಾರೆ, ಹೌದಲ್ವಾ? ಸೊ ಏನು ಕೆಲಸ, ಒಂದು ರಸ್ತೆ, ಇಟ್ ಮೀನ್ಸ್ ಒಂದು ರಸ್ತೆ. ಎಷ್ಟು ದಿನಗಳು, 60 ದಿನಗಳು. ಓಕೆ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಅದೇ ರಸ್ತೆಯನ್ನು 20 ಜನರು, ಅದೇ ರಸ್ತೆಯೇ ಒಂದೇ ರಸ್ತೆ, ಅದೇ ಸೇಮ್ ರಸ್ತೆ ಒಂದು, ಎಷ್ಟು ದಿನ ಗೊತ್ತಿಲ್ಲ, ಹೆಕ್ಸ್ ಅಂತ ತಗೊಳ್ಳೋಣ. ಇದು ನೀವು ಕ್ರಾಸ್ ಮಾಡಬೇಕಾಗುತ್ತೆ. ಸೊ ಇಟ್ ಮೀನ್ಸ್ ಈ ರೀತಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 12 × 1 × 60, 20 × 1 × ಹೆಕ್ಸನ್ನು ಮಾಡಬೇಕಾಗುತ್ತೆ. ಸೊ ನೋಡಿ 12 × 1 × 60 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ, 12 6 72 720 ಬಂತು, ಹೌದಾ? ಸೊ ಇದು ನಾವು ಎಕ್ಸ್ ಮತ್ತು 1 × 20 ಮಾಡಿದಾಗ 20 ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಈಕ್ವಲ್ಸ್ 20 ನಾವು ಡಿವೈಡ್ ಮಾಡೋಣ. ಸೊ ಈಗೇನಾಯಿತು, 0 0 ಕ್ಯಾನ್ಸಲ್ ಆಯಿತು, 2 1 2 2 3 6 ಆಯಿತು, ಆ್ಯಂಡ್ 12 ಆಯಿತು, 2 6 12. ಸೊ 36 ದಿನಗಳು. ಸೊ ಈ ರೀತಿ ತುಂಬ ಸಿಂಪಲ್ಲಾಗಿ ಈ ರೀತಿ ನೀವು ಹಾಕೋಬಿಟ್ರೆ ಸೊ ಅದು ಆರಾಮಾಗಿ ನೀವು ಮಾಡ್ತಾ ಹೋಗಬಹುದಾಗುತ್ತೆ. ಆನ್ಸರು ಆಪ್ಷನ್ 2 36 ದಿನಗಳಾಗುತ್ತೆ.
ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಬಿಲೀಫ್ ಬಿಲೀಫ್ AFKKDI SCLDOM ಏನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಮಾಡ್ತಾ ಹೋಗೋಣ. ಸೊ ಇದಕ್ಕೆ ಇದಾದರೆ ಇದಕ್ಕೆ ಯಾವ್ದು ಬರಬೇಕಂತಕ್ಕಂಥದ್ದು ನೋಡಿ. ಬಿಗೆ ಏನಕ್ಕೆ ಕೊಟ್ಟಿದ್ದಾರೆ, ಇಟ್ ಮೀನ್ಸ್ ಹಿಂದೆ ಇರ್ತಕ್ಕಂಥದ್ದು ಒಂದು, ಅಥವಾ ಹೀಗೆ ತೊಗೋಬಹುದು ನೀವು. ಎಗೆ ಬಿ ಅನ್ನು ಕೊಟ್ಟಿದ್ದಾರೆ, ಎಫ್ ಆದಮೇಲೆ ಇ. ಇಟ್ ಮೀನ್ಸ್ ಇಲ್ಲೇನಾಗಿದೆ, ಎಗೆ ಬಿ ಬ್ಯಾಕ್ ಸೈಡ್ ಆಯಿತು, ಫಸ್ಟ್ ಒಂದು ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಬಿಗೆ ಎ ಅಂತಕ್ಕಂಥದ್ದು ಹಿಂದ್ಲುದಾಯಿತು, ಆದರೆ ಈಗ ಎಫ್ ಅಂತಕ್ಕಂಥದ್ದು ಮುಂದ್ಲುದು. ಇದು -1 ಇದೆ, ಇದು +1 ಇದೆ, ಹೌದಲ್ವಾ. ಈ ಆದಮೇಲೆ ಎಫ್ ಬರ್ತಕ್ಕಂಥದ್ದು. ಅದೇ ರೀತಿ ಎಲ್ಲನ್ನ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಎಲ್ ಆದ್ಮೇಲೆ ಕೆ ಬರ್ತಾ, ಕೆ ಆದಮೇಲೆ ಎಲ್ ಬರ್ತಾ, ಕೆ ಆದಮೇಲೆ ಎಲ್ಲು. ಸೊ ಇಟ್ ಮೀನ್ಸ್ ಏನಾಗಿದೆ, ಇಲ್ಲಿ ಎಲ್ ಆದಮೇಲೆ ಕೆ ಕೊಟ್ಟಿದ್ದಾರೆ, ಇಲ್ಲೂ ಸಹ -1 ಆಯಿತು. ಐ ಆದಮೇಲೆ ಕೆ ಬರ್ತಕ್ಕಂಥದ್ದು, ಹೌದಲ್ವಾ. ಐ ಆದಮೇಲೆ ಕೆ ಬರುತ್ತೆ, +1. ಆ್ಯಂಡ್ ನೆಕ್ಸ್ಟು ಇಲ್ಲೇನು ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ. ಎಫ್ ಆದಮೇಲೆ ಈ ಎಸ್. ಓಕೆ, ಇಷ್ಟು ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಬಿ ಆದಮೇಲೆ ಅಲ್ವಾ, ಒಂದು ಹಿಂದೆ ಹೋಗಬೇಕು. ಸೊ ಎಸ್ಗೆ 6 ಹಿಂದೆ ಹೋಗ್ತಕ್ಕಂಥದ್ದಾಗಿದೆ. ಸೊ ಇದು ಬರೋದಿಲ್ಲ. ಆ್ಯಂಡ್ ಈಗ ಒಂದು ಮುಂದೆ ಅಂತ ಹೇಳಿದಾಗ ಏನಾಗುತ್ತೆ, ಎಫ್ ಬರುತ್ತೆ. ನೋಡಿ ಈ ರೀತಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದ್ಯಾವುದರಲ್ಲೂ ಎಫ್ ಅಂತ ಕೊಟ್ಟಿಲ್ಲ. ಸೊ ಎರಡರ ನಾವು ಮ್ಯಾಚನ್ನು ಮಾಡ್ಕೋಬೋದಾಗಿರುತ್ತೆ. ಸೊ ಅದೇ ರೀತಿ ಎಲ್ಲನ ಕೊಟ್ಟಿದ್ದಾರೆ, ಎಲ್ಲಿಗೆ ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಈ ರೀತಿ ನೀವು ಒಂದು ಮೈನಸ್ ಒಂದು ಪ್ಲಸ್ ಕೊಟ್ಟಿರ್ತಕ್ಕಂಥ ಇದೇ ಸಮ್ನ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಹೇಳೋದಕ್ಕಾಗಲ್ಲ. 1 ಕೊಡ್ಬೋದು, 2 ಕೊಡ್ಬೋದು, 3, 4 ಈ ಥರ ಜಂಪ್ ಮಾಡಿ ಕೊಡಬಹುದಾಗಿರುತ್ತೆ, ಅಥವಾ ಟ್ವಿಸ್ಟ್ ಮಾಡಿ ಇನ್ನೇನಾದ್ರು ಒಂದಲ್ಲಿ ಟ್ವಿಸ್ಟನ್ನು ಇಟ್ಟಿರಬಹುದಾಗಿರುತ್ತೆ. ಸೊ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಂಟು ಎಂದರೆ ವ್ಯವಕಲನ. ಇಂಟು ಎಂದರೆ ವ್ಯವಕಲನ. ಆ್ಯಂಡ್ ನೆಕ್ಸ್ಟು ಪ್ಲಸ್ ಎಂದರೆ ಗುಣಾಕಾರ. ನೋಡಿ, ಇಂಟು ಎಂದರೆ ವ್ಯವಕಲನ, ಪ್ಲಸ್ ಎಂದರೆ ಗುಣಾಕಾರ ಎಂದರೆ ಸಂಕಲನ ಎಂದಾದರೆ, ಇಟ್ ಮೀನ್ಸ್ ಮೈನಸ್ ಎಂದರೆ ಸಂಕಲನ ಎಂದಾದರೆ 6 + 3 × 1 + 5 ಮೇಲೆ ಎಷ್ಟು ಅಂತ ಹೇಳಿದೆ. ಫಸ್ಟ್ ನಾವು ಬ್ರ್ಯಾಕೆಟ್ನ ಓಪನ್ ಮಾಡಬೇಕಾಗುತ್ತೆ. 3 × 1 ಏನು ಕೊಟ್ಟಿದ್ರು. ಸೊ ಫಸ್ಟ್ ಸಂಖ್ಯೆಗೆ ನಾವು ಇಟ್ ಮೀನ್ಸ್ ಚಿಹ್ನೆಗಳ ನಾವು ಫಸ್ಟ್ ಹಾಕ್ಕೊಳ್ಬೇಕಾಗುತ್ತೆ. 6ಕ್ಕೆ ಪ್ಲಸ್ ಅಂದರೆ ಏನು, ಗುಣಾಕಾರ. ಸೊ ಇದಕ್ಕೆ ನಾವು ಇಂಟುನ ಹಾಕ್ಕೊಳ್ಬೇಕು. ಆ್ಯಂಡ್ ಇಂಟು ಅಂದರೆ ವ್ಯವಕಲ ಅಂತ ಕೊಟ್ಟಿದ್ರೆ ಇಲ್ಲಿ ಮೈನಸನ್ನು ಹಾಕ್ಕೊಳ್ಬೇಕಾಗುತ್ತೆ, ಪ್ಲಸ್ಗೆ ನಾವು ಇಂಟುನ ಹಾಕೋಬೇಕು. ಅದಾದ ನಂತರ ನಾವು ಬ್ರಾಕೆಟನ್ನು ಓಪನ್ ಮಾಡ್ಕೋಬೇಕು. 3ರಲ್ಲಿ 1 ಹೋದ್ರೆ ಎಷ್ಟು, 2 ಬರುತ್ತೆ. ಸೊ 2 × 6 ಅಂತ ಹೇಳಿದ್ರೆ 6 ಇಲ್ಲ 12, 12 ಇಲ್ಲ 60, ಆಪ್ಷನ್ 3. ಸೊ ಇದು ತುಂಬ ಸಿಂಪಲ್ಲು. ಈಗ ಸ್ಟಾರ್ಟಿಂಗಲ್ಲಿ ಹೋಗಿರ್ತಕ್ಕಂಥದ್ದು ತುಂಬ ಸಿಂಪಲ್ ಆಗಿದೆ. ಮುಂದೆ ಹೋಯ್ತಾ ಅದು ಇನ್ನು ಸ್ವಲ್ಪ ಜಾಸ್ತಿ ಇದು ತೊಗೊಂಡು ಮಾಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ, ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಮಾಡಲಾದ ವರ್ಷ ಯಾವುದು ಅಂತ ಕೇಳಿದರೆ, ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಮಾಡಲಾದ ವರ್ಷ ಯಾವುದು ಅಂತ ಹೇಳಿದ್ರೆ, ಇದು ಬಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. 1951ರಲ್ಲಿ. ಆ್ಯಂಡ್ ನೆಕ್ಸ್ಟು ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಪ್ರಥಮ ಬಾರಿಗೆ ಪ್ರತಿಪಾದಿಸಿದವರು ಯಾರು. ಸೊ ಇಲ್ಲಿ ಮಹಾತ್ಮ ಗಾಂಧೀಜಿ ಕೊಟ್ಟಿದ್ದಾರೆ, MN ರಾಯ್ ಕೊಟ್ಟಿದ್ದಾರೆ, ಜವಾಹರ್ಲಾಲ್ ನೆಹರು ಕೊಟ್ಟಿದ್ದಾರೆ, ರಾಜೇಂದ್ರ ಪ್ರಸಾದ್ ಕೊಟ್ಟಿದ್ದಾರೆ. ಆದರೆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದಂತಹ ಒಂದು ಸಂವಿಧಾನ ಬೇಕು ಅಂತ ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಆಪ್ಷನ್ 3. ಅಂದರೆ ಇಟ್ ಮೀನ್ಸ್ ಇದೇನಿದೆಯೋ MN ರಾಯ್ರವರು. MN ರಾಯ್ರವರು ಮೊಟ್ಟ ಮೊದಲ ಬಾರಿಗೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಜಾತಿ, ಧರ್ಮ, ಲಿಂಗ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಪಕ್ಷಪಾತ ಮಾಡಬಾರದು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು. ಸೊ ನೋಡಿ, ಇಲ್ಲಿ ಜಾತಿ, ಧರ್ಮ, ಲಿಂಗ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಪಕ್ಷಪಾತ ಮಾಡಬಾರದು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ, ಸೊ ನೋಡಿ, ಇದು 15ನೇ ವಿಧಿ, ಇದು 16ನೇ ವಿಧಿ, 14ನೇ ವಿಧಿ, 16ನೇ ವಿಧಿ, 15ನೇ ವಿಧಿ, 17ನೇ ವಿಧಿ ಅಂತ ಕೊಟ್ಟಿದ್ದಾರೆ. ಜಾತಿ, ಧರ್ಮ, ಲಿಂಗ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಪಕ್ಷಪಾತವನ್ನು ಮಾಡಬಾರದು ಅಂತ ಹೇಳ್ತಕ್ಕಂಥ ಒಂದು ತಿಳಿಸ್ತಕ್ಕಂಥ ಒಂದು ವಿಧಿ ಅಂತ ಹೇಳಿದರೆ ಅದು 15ನೇ ವಿಧಿ ಆಗಿರುತ್ತೆ. ಆಪ್ಷನ್ 2 15ನೇ ವಿಧಿ. ಹಾಗಾದರೆ 14ನೇ ವಿಧಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಾನೂನಿನ ಮುಂದೆ ಎಲ್ಲರೂ ಸಹ ಸಮಾನರು, ಸರ್ವರು ಸಮಾನತೆ. ಇಟ್ ಮೀನ್ಸ್ ಯಾರು ಸಹ
ಭೇದ ಭಾವನ ಮಾಡ್ತಾರೆ, ಅಲ್ಲೂ ಸಹ ಬರುತ್ತೆ. ಆದರೆ ಕಾನೂನಿನ ಮುಂದೆ ಎಲ್ಲರೂ ಸಹ ಸರ್ವರು ಸಹ ಸಮಾನತೆಯನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು 14ನೇ ವಿಧಿ ಹೇಳುತ್ತೆ. ಆ್ಯಂಡ್ ಅದೇ ರೀತಿ 16ನೇ ವಿಧಿ ಏನಿದೆಯೋ ಇದು ಹೇಳುತ್ತೆ ಸಾರ್ವಜನಿಕ ವಿಚಾರಗಳಲ್ಲಿ ಸಮಾನ ಅವಕಾಶವನ್ನು ಕೊಡ್ತಕ್ಕಂಥದ್ದು 16ನೇ ವಿಧಿ ಹೇಳ್ತಕ್ಕಂಥದ್ದು. ಇನ್ನು 17 ಮೇನ್ ಇಂಪಾರ್ಟೆಂಟ್. 17 ಬಂದು ಅಸ್ಪೃಶ್ಯತೆ ನಿರ್ಮೂಲನೆ, ವೆರಿ ಇಂಪಾರ್ಟೆಂಟ್, ತುಂಬ ಸಲ ಕೇಳಿದ್ದಾರೆ. 17ನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳ್ತಕ್ಕಂಥದ್ದು 17ನೇ ವಿಧಿ ಆಗಿರುತ್ತೆ. ಸೊ ಇಲ್ಲಿ ಜಾತಿ, ಧರ್ಮ, ಲಿಂಗ ಮತ್ತು ಜನ್ಮಸ್ಥಳದ ಮೇಲೆ ಯಾವುದೇ ಒಂದು ಪಕ್ಷಪಾತ ಮಾಡಬಾರ್ದು ಅಂತಕ್ಕಂಥ ತಿಳಿಸ್ತಕ್ಕಂಥ ಒಂದು ವಿಧಿ ಅಂತ ಹೇಳಿದರೆ ಅದು 16ನೇ ಅನುಚ್ಛೇದ ಆಗಿರುತ್ತೆ. 15ನೇ ಅನುಚ್ಛೇದ ಆಗುತ್ತೆ. 15. ಆ್ಯಂಡ್ ನೆಕ್ಸ್ಟ್ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಅವಕಾಶವನ್ನು ಕಲ್ಪಿಸಿದ ಕಾಯ್ದೆ ಯಾವುದು? ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಅವಕಾಶವನ್ನು ಕಲ್ಪಿಸಿದ ಕಾಯ್ದೆ ಯಾವುದು? 1909ರ ಕಾಯ್ದೆ ಏನಿದು ಇದಾಗಿರುತ್ತೆ, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯ ಮೂಲಕ ಇಳಿಸಲಾಯಿತು? ಸೊ ಇದು ಯಾವಾಗ ಆಗುತ್ತೆ ಅಂತೇಳಿದ್ರೆ 1989ರ ತಿದ್ದುಪಡಿಯನ್ನು ಮಾಡ್ತಾರೆ. 21 ಇರ್ತಕ್ಕಂಥ ಒಂದು ವಯಸ್ಸನ್ನು 18ಕ್ಕೆ ಇಳಿಸ್ತಕ್ಕಂಥದ್ದು ಬಂದು 61ನೇ ತಿದ್ದುಪಡಿ ಆಗಿರುತ್ತೆ. 61. ಸೊ ಇಲ್ಲಿ ಆಪ್ಷನ್ ಯಾವುದೂ ಇಲ್ಲ, 61ನೇ ತಿದ್ದುಪಡಿ ಅಂತ ಆಗಬೇಕಿತ್ತು, 61ನೇ ತಿದ್ದುಪಡಿ. ನೆಕ್ಸ್ಟು ಭಾರತ ಸಂವಿಧಾನದಲ್ಲಿರುವ ಏಕಪೌರತ್ವ ಪದ್ಧತಿಯನ್ನು ಯಾವ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದೆ ಅಂತ ಕೇಳಿದರೆ, ಭಾರತ ಸಂವಿಧಾನದಲ್ಲಿರುವ ಏಕಪೌರತ್ವ ಪದ್ಧತಿಯನ್ನು ಯಾವ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದೆ ಅಂತ ಹೇಳ್ತಾ ಹೋದರೆ, ಸೊ ಇದು ಬಂದು ಬ್ರಿಟನ್, ಆಪ್ಷನ್ 1 ಬ್ರಿಟನ್ನಿಂದ ಪಡ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದರೆ, ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಹೇಳಿದರೆ ಆಗಿನ ಒಂದು ಇದರಲ್ಲಿ ಬಂದು ಸಚ್ಚಿದಾನಂದ ಸಿನ್ಹಾರವರು. ಆ್ಯಂಡ್ ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಭಾಗ ಎಂದು ತೀರ್ಪನ್ನು ನೀಡುತ್ತೆ? ಅಂದರೆ ಪ್ರಸ್ತಾವನೆಯು ಸಂವಿಧಾನದ ಭಾಗ ಎಂದು ತೀರ್ಪನ್ನು ಕೊಟ್ಟಂತಹ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಂತಹ ಒಂದು ಪ್ರಕರಣ ಯಾವುದು? ಸೊ ಹೇಳ್ತಾರೆ ಅಲ್ಲಿ ಬೇರೆ ಮತ್ತು ಕೇಶವಂತ ಇವೆಲ್ಲ ಬರ್ತವೆ. ಆದರೆ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಾರೆ ಕೆಲವೊಂದು ಇದರಲ್ಲಿ, ಕೆಲವೊಂದು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಅದು ಯಾವ ಒಂದು ಪ್ರಕರಣ ಅಂತ ನಾವು ನೋಡ್ತಾ ಹೋದರೆ ಅದು ಬಂದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಹೇಳುತ್ತೆ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತಲೇ ಒಂದು ತೀರ್ಪನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು ಕನ್ನಡದ ಕರ್ನಾಟಕವನ್ನು ಆಳಿದ ಪ್ರಥಮ ಕನ್ನಡ ರಾಜಮನೆತನ ಯಾವುದು ಅಂತ ಕೇಳಿದರೆ, ಸೊ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಆಪ್ಷನ್ 1 ಕದಂಬರರು. ಆ್ಯಂಡ್ ನೆಕ್ಸ್ಟ್ ಭಾಷಾ ಆಧಾರದ ಮೇಲೆ ರಾಜ್ಯಗಳ ಪುನರ್ ವಿಂಗಡಣೆಗಾಗಿ ಭಾರತ ಸರ್ಕಾರ 1948ರಲ್ಲಿ ನೇಮಕ ಮಾಡಿದ ಮೊದಲ ಆಯೋಗ ಯಾವುದು? ಅಂದರೆ ರಾಜ್ಯಗಳನ್ನು ವಿಂಗಡಣೆಯನ್ನು ಮಾಡ್ತಾರೆ, ಸೊ ಅದು ಭಾಷಾ ಆಧಾರದ ಮೇಲೆ ಡಿವೈಡನ್ನು ಮಾಡ್ತಕ್ಕಂಥದ್ದು. 1948ರಲ್ಲಿ ಯಾವ ಆಯೋಗದಲ್ಲಿ ಈ ಒಂದು ರಾಜ್ಯಗಳನ್ನು ವಿಂಗಡಣೆಯನ್ನು ಮಾಡ್ತಕ್ಕಂಥದ್ದು ಅಂತ ನೋಡ್ತಾ ಹೋದರೆ, ಸೊ ಅದು ಬಂದು ಆಪ್ಷನ್ 4 ಏನಿದೆ ದಾರ್ ಆಯೋಗ. ಆಪ್ಷನ್ 4 ದಾರ್ ಆಯೋಗ. ನೆಕ್ಸ್ಟ್ ಪಂಚಾಯತ್ ಸಂಸ್ಥೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಸುವ ಅನುಸೂಚಿ ಯಾವುದು? ಸೊ ಇಲ್ಲಿ ನೋಡಿ ಪಂಚಾಯತ್ ಅಂತ ಕೊಟ್ಟಿದ್ದಾರೆ. ಪಂಚಾಯತ್ ಬಂದು ಯಾವುದಕ್ಕೆ ಬರುತ್ತೆ ಅಂತ ಹೇಳಿದರೆ 11ನೇ ಅನುಸೂಚಿ ಪಂಚಾಯತ್ ಬಗ್ಗೆ ಹೇಳುತ್ತೆ. 12ನೇ ಅನುಸೂಚಿ ಬಂದು ನಗರಸಭೆಗಳ ಬಗ್ಗೆ ಹೇಳ್ತಕ್ಕಂಥದ್ದಾಗಿರುತ್ತೆ. ಪಂಚಾಯತ್ ಸಂಸ್ಥೆ ಅಂತ ಹೇಳಿದಾಗ 11ನೇ ಅನುಸೂಚಿ ಆ್ಯಂಡ್ ನಗರಸಭೆ ಬಗ್ಗೆ 12. ಇದೆರಡು ಬಂದು ನಗರಸಭೆ ಆನ್ಸರ್ ಆಪ್ಷನ್ 3 ಕೋವಾರೆಂಟ್. ಆ್ಯಂಡ್ ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ರಚಿಸಲಾದ ವರ್ಷ ಯಾವುದು ಅಂತ ಕೇಳಿದರೆ, ಸೊ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ರಚಿಸಲಾದ ವರ್ಷ ಯಾವುದು ಅಂತ ಹೇಳಿದರೆ 1952ರಲ್ಲಿ. ಆ್ಯಂಡ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳಿದರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅವಧಿ ಅಂತ ಹೇಳ್ತಾ ಹೋದರೆ 5 ವರ್ಷಗಳಾಗಿರುತ್ತೆ. ಆಪ್ಷನ್ 2 5 ವರ್ಷಗಳು. ನೆಕ್ಸ್ಟು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಬಗೆಗೆ ಅಧ್ಯಯನ ಮಾಡಲು ನೇಮಕ ಮಾಡಲಾಗಿದ್ದ ಆಯೋಗ ಯಾವುದು? ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡಲು ನೇಮಕ ಮಾಡಲಾಗಿದ್ದ ಆಯೋಗ ಯಾವುದು ಅಂತ ಕೇಳಿದರೆ ಅದು ಸರ್ಕಾರಿ ಆಯೋಗ. ಆಪ್ಷನ್ 1. ನೆಕ್ಸ್ಟು ಈ ಕೆಳ ಅತ್ಯುತ್ತಮ ವಿದ್ಯುತ್ ವಾಹಕ ಯಾವುದು? ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ, ಬೆಳ್ಳಿ. ಸೊ ಆನ್ಸರ್ ಬಂದು ಆಪ್ಷನ್ 4 ಬೆಳ್ಳಿ. ನೀವು ಕೇಳಬಹುದು ಅತ್ಯುತ್ತಮ ವಿದ್ಯುತ್ ವಾಹಕ ಬೆಳ್ಳಿ, ಆದರೆ ಜಾಸ್ತಿ ಯೂಸ್ ಮಾಡ್ತಕ್ಕಂಥ ನಮಗೆ ತಾಮ್ರ, ಹಾಗಾಗಿ ಆನ್ಸರ್ ತಾಮ್ರ ಇರ್ಬೋದಲ್ವಾ ಅಂತ ಕೇಳಿದರೆ ಇಲ್ಲ, ಬೆಳ್ಳಿನೇ ಅತ್ಯುತ್ತಮ ವಿದ್ಯುತ್ ವಾಹಕ. ಅದಾದ ನಂತರ ಕಾಪರ್ ಬರುತ್ತೆ ತಾಮ್ರ. ಸೊ ಆದರೆ
ಬೆಳ್ಳಿ ರೇಟ್ ಜಾಸ್ತಿ, ಇಟ್ ಮೀನ್ಸ್ ಅದು ಕಾಸ್ಟ್ಲಿ, ಅದು ರೇರ್ ಸಿಗ್ತಕ್ಕಂಥ ಒಂದು ಇದರಲ್ಲಿ ಏನು ಮಾಡ್ತಾರೆ, ತಾಮ್ರವನ್ನು ಬಳಸ್ಕೊಳ್ತಾರೆ. ಅದು ತಾಮ್ರಗಿಂತ ಅತಿ ಹೆಚ್ಚು ವಿದ್ಯುತ್ ವಾಹಕ ಅಂತ ಹೇಳಿದ್ದು ಬೆಳ್ಳಿ ಆಗಿರುತ್ತೆ. ಆನ್ಸರ್ ಆಪ್ಷನ್ 4 ಬೆಳ್ಳಿ. ನೀರಿನಲ್ಲಿ ನಳಿಕೆಯೊಂದನ್ನು ಅದ್ದಿದಾಗ ಅದು ಬಾಗಿದಂತೆ ಕಾಣುತ್ತದೆ, ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಬೆಳಕಿನ ವಕ್ರೀಭವನ. ಆಪ್ಷನ್ 1 ಬೆಳಕಿನ ವಕ್ರೀಭವನ. ನೆಕ್ಸ್ಟ್, ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಇದನ್ನು ಪ್ರತಿಪಾದಿಸಿದ ನಿಯಮ ಯಾವುದು ಅಂತ ಕೇಳಿದರೆ ನೋಡಿ ಫ್ರೆಂಡ್ಸ್, ಒಟ್ಟು 3 ನಿಯಮ ಬರುತ್ತೆ. ನ್ಯೂಟನ್ ಚಲನೆ 3 ನಿಯಮ. ಒಂದು ಜಡತ್ವ ಬರುತ್ತೆ ಫಸ್ಟ್ ಒಂದು, ಎರಡೊಂದು ಬಲಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ನ್ಯೂಟನ್ ಚಲನೆ 3 ನಿಯಮ ಅಂತ ಹೇಳಿದರೆ ಪ್ರತಿಯೊಂದು ಕ್ರಿಯೆಗೂ ವಿರುದ್ಧವಾದ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾವು ಬಾಲನ್ನು ಹೇಸಿದ್ರೆ ವಾಪಸ್ ರಿವರ್ಸ್ ಬರ್ತಕ್ಕಂಥದ್ದು ಅಂತಕ್ಕಂಥ ಎಕ್ಸಾಂಪಲ್ ನಾವು ಇರಬಹುದಾಗಿರುತ್ತೆ. ಆನ್ಸರು ಆಪ್ಷನ್ 3 ನ್ಯೂಟನ್ ಚಲನೆಯ 3ನೇ ನಿಯಮ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ವಾಹನಗಳಲ್ಲಿ ಬಳಕೆಯಾಗುವ ಹೈಡ್ರಾಲಿಕ್ ಬ್ರೇಕ್ಗಳು ಕಾರ್ಯನಿರ್ವಹಿಸುವ ತತ್ವ ಯಾವುದು ಅಂತ ಕೇಳಿದರೆ, ವಾಹನಗಳಲ್ಲಿ ಬಳಕೆಯಾಗುವ ಹೈಡ್ರಾಲಿಕ್ ಬ್ರೇಕ್ಗಳು ಕಾರ್ಯನಿರ್ವಹಿಸುವ ತತ್ವ ಯಾವುದರ ಮೇಲೆ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತದೆ ಅಂತ ಹೇಳಿದ್ರೆ ಆಪ್ಷನ್ 4 ಪಾಸ್ಕಲ್ನ ನಿಯಮ. ಪಾಸ್ಕಲ್ನ ನಿಯಮ. ನೆಕ್ಸ್ಟು, ಕಾರುಗಳ ರೇಡಿಯೇಟರ್ಗಳಲ್ಲಿ ನೀರನ್ನು ಬಳಸಲು ಕಾರಣವೇನು? ಏನಕ್ಕೆ? ನೀರಿನ ಸಾಪೇಕ್ಷ ಉಷ್ಣತೆ ಹೆಚ್ಚಾಗಿರುತ್ತೆ, ಸೊ ಹಾಗಾಗಿ ನೀರನ್ನು ಬಳಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ರಬ್ಬರ್ನ ವಾಲ್ಕನೀಕರಣದಲ್ಲಿ ಈ ಕೆಳಗಿನ ಯಾವ ಮೂಲ ವಸ್ತುನ ಉಪಯೋಗಿಸ್ತಾರೆ? ವೆರಿ ಇಂಪಾರ್ಟೆಂಟ್, ಗಂಧಕ, ಸಲ್ಫರನ್ನು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಿತ್ತಾಳೆ ತಯಾರಿಕೆಯಲ್ಲಿ ಬಳಸುವ ವಸ್ತುಗಳು ಯಾವುವು ಅಂತ ಕೇಳಿದರೆ, ಹಿತ್ತಾಳೆ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ವಸ್ತುಗಳು ಮಿಶ್ರಲೋಹಗಳು ಯಾವುದು ಅಂದರೆ ತಾಮ್ರ ಮತ್ತು ಸತು. ಆಪ್ಷನ್ 2 ತಾಮ್ರ ಮತ್ತು ಸತು. ನೆಕ್ಸ್ಟ್, ಈ ಯಾವುದು ಇಂಗಾಲದ ಬಹುರೂಪಿ ಆಗಿರುವುದಿಲ್ಲ. ಸೊ ನೋಡಿ, ಕಲ್ಲಿದ್ದಲು, ಇದ್ದಿಲು, ವಜ್ರ, ಗ್ರಾಫೈಟ್ ಎಲ್ಲ ಇಂಗಾಲದ ಬಹುರೂಪಗಳಾಗಿರುತ್ತೆ. ಆದರೆ ಕ್ಯಾಡ್ಮಿಯಂ ಏನಿದೆಯೋ ಇದು ಇಂಗಾಲದ ಬಹುರೂಪಿ ಆಗಿರೋದಿಲ್ಲ. ಹಾಗಾಗಿ ಆನ್ಸರ್ ಆಪ್ಷನ್ 3 ಆಗುತ್ತೆ. ನೆಕ್ಸ್ಟ್, ಮಾನವನ ದೇಹಕ್ಕೆ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡುವ ಕಿರಣ ಯಾವುದು ಅಂತ ಕೇಳಿದರೆ ಇಲ್ಲಿ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಆಪ್ಷನ್ 2 ಗಾಮಾ ಕಿರಣ ಆಗಿರುತ್ತೆ. ನೆಕ್ಸ್ಟ್ 85ನೇ ಕ್ವಶನ್, 0, 6, 24, 60, 120, 210 ಅಂತ ಕೊಟ್ಟಿದ್ರೆ ಮುಂದಿನ ಒಂದು ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ 0, ಓಕೆ, 6 ಕೊಟ್ಟಿದ್ದಾರಲ್ವ. ಸೊ 2 ಸ್ಕ್ವೇರ್ ಪ್ಲಸ್ 2 ಅಂತ ಮಾಡಿದ್ರೆ ನಮಗೆ 2 2 4, 4 2 6 ಬರುತ್ತೆ. ಇದು ಅದೇ ರೀತಿ 3 ಸ್ಕ್ವೇರ್ ಅಂತ ಮಾಡಿದಾಗ ನೋಡಿ, ಸಾರಿ ನೋಡಿ, ಇದು ಏನಿದೆಯೋ 3 ಕ್ಯೂಬ್ ಮೈನಸ್ 2 ಮಾಡಿದರೆ 3 ಕ್ಯೂಬ್ ಮೈನಸ್ 2 ಅಂದರೆ 2 4, 4 8, 8 2 ಹೋದರೆ 6 ಆಗುತ್ತೆ. ಇದು 3 ಕ್ಯೂಬ್ ಅಂತ ಮಾಡಿದಾಗ 3 3 9, 9 3 27 ಆಯಿತು. 27ರಲ್ಲಿ 3 ಲೆಸ್ ಮಾಡಿದ್ರೆ 24 ಬರುತ್ತೆ. ಇದು ಅಷ್ಟೇ 4 ಕ್ಯೂಬನ್ನು ಮಾಡಿದಾಗ 4 4 16, 16 64, 64ರಲ್ಲಿ 4 ಲೆಸ್ ಮಾಡಿದ್ರೆ 60 ಬರುತ್ತೆ. ಇದು ಅಷ್ಟೇ 5 ಕ್ಯೂಬ್ ಅಂತ ಹೇಳಿದಾಗ 5 5 25, 25 125, 125ರಲ್ಲಿ 5 ಲೆಸ್ ಮಾಡಿದ್ರೆ 120 ಬರುತ್ತೆ. ಇದು ಅಷ್ಟೇ 6 6 36, 36 216 ಬರುತ್ತೆ. ಸೊ ಅದರಲ್ಲಿ 6 ಲೆಸ್ ಮಾಡಿದ್ರೆ 210 ಆಗುತ್ತೆ. ಆ್ಯಂಡ್ ಅದೇ ರೀತಿ 6 ಆಯಿತು. 7 ತೊಗೊಳ್ಬೇಕಾಗುತ್ತೆ. 7 7 49, ಓಕೆ. ಸೊ 7 49 ಏನಿದೆಯೋ ಇದನ್ನು ತೊಗೊಂಡಾಗ 49 ಇಂಟು 7 ಮಾಡಬೇಕಾಗುತ್ತೆ ನಾವು. 49 ಇಂಟು 7 ಮಾಡಿದಾಗ ಬರ್ತಕ್ಕಂಥದ್ದು 343 ಬರುತ್ತೆ. 343ರಲ್ಲಿ 7 ಲೆಸ್ ಮಾಡೋ ನಮಗೆ 336 ಬರುತ್ತೆ. ಕ್ಯೂಬ್ ರೂಟ್ ಮಾಡಿ ಅದೇ ಸೇಮ್ ಸಂಖ್ಯೆನ ನೀವು ಮೈನಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತೋಗೋಣ. ಪ್ರಯೋಗಾಲಯದಲ್ಲಿ ಶರೀರದ ಅಂಗಾಂಗಗಳ ನಮೂನೆಗಳನ್ನು ರಕ್ಷಿಸಿಡಲು ಬಳಸುವ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳಿದರೆ, ಇಟ್ ಮೀನ್ಸ್ ಯಾವುದನ್ನು ಬಳಸ್ಕೊಂಡು ಅದನ್ನು ಕೆಡದಂತೆ ಫ್ರಿಸರ್ ಮಾಡ್ತಾರೆ ಅಂತ ಹೇಳ್ತಾ ಹೋದರೆ ಅದು ಬಂದು ಎಸಿಟಾಲ್ಡಿಹೈಡ್. ಆಪ್ಷನ್ 3 ಫಾರ್ಮಾಲ್ಡಿಹೈಡ್. ಆಪ್ಷನ್ 3. ನೆಕ್ಸ್ಟ್, ಮನುಷ್ಯನ ರಕ್ತದಲ್ಲಿ ಅತಿ ಹೆಚ್ಚಾಗಿ ಇರುವ ಘಟಕ ಯಾವುದು ಅಂತ ಕೇಳಿದರೆ ಅದು ಬಂದು ಪ್ಲಾಸ್ಮಾ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನ ಯಾವ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಕರೆಯಲಾಗುತ್ತೆ? ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಕರೆಯಲಾಗುವ ಒಂದು ಹಾರ್ಮೋನ್ ಯಾವುದಂತ ಹೇಳಿದರೆ ಅಡ್ರಿನಲಿನ್. ಆಪ್ಷನ್ 3 ಅಡ್ರಿನಲಿನ್. ನೆಕ್ಸ್ಟು, ಡಿಫ್ತೀರಿಯಾ ರೋಗವನ್ನುಂಟು ಮಾಡುವ ರೋಗಕಾರಕ ಜೀವಿ ಯಾವುದು ಅಂತ ಕೇಳಿದರೆ ಡಿಫ್ತೀರಿಯಾ ರೋಗವನ್ನು ಉಂಟು ಮಾಡುವ ರೋಗಕಾರಕ ಜೀವಿ ಯಾವುದು ಅಂತ ಕೇಳಿದರೆ ಸೊ ಆನ್ಸರು ಕಾಲಿನ್ ಬ್ಯಾಕ್ಟೀರಿಯಾ. ಆಪ್ಷನ್ 4. ಈ ಕೆಳಗಿನ ಆಹಾರದ ಘಟಕಗಳಲ್ಲಿ ಶಕ್ತಿ ಉತ್ಪಾದಕಗಳು ಯಾವುವು ಅಂತ ಕೇಳಿದರೆ ಶಕ್ತಿ ಉತ್ಪಾದಕಗಳು ಅಂದರೆ ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳ್ತೀವಿ ಮತ್ತು ಬಾಡಿ ಬಿಲ್ಡಿಂಗ್ ಫುಡ್ ಅಂತ 2 ಥರ ಡಿವೈಡ್ ಮಾಡ್ತಾ ಹೋಗ್ತೀವಿ. ಆಹಾರದ ಘಟಕಗಳು ಶಕ್ತಿ ಉತ್ಪಾದಕ ಇಟ್ ಮೀನ್ಸ್ ಎನರ್ಜಿನ ಕೊಡ್ತಕ್ಕಂಥವು ಯಾವ್ಯಾವು ಅಂತ ಹೇಳಿದರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳು. ಇನ್ನು ಪ್ರೋಟೀನ್ಸ್ ಅಂತ ಹೇಳಿದಾಗ ಇದು ಬಾಡಿ ಬಿಲ್ಡಿಂಗ್ ಫುಡ್ ಆಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ ಬಂದು ಎನರ್ಜಿ ಗಿವಿಂಗ್ ಫುಡ್ಸು. ನೆಕ್ಸ್ಟ್, ಅಯೋಡಿನ್ ಕೊರತೆಯಿಂದ ಈ ಕೆಳಗಿನ ಯಾವ ರೋಗ ಉಂಟಾಗುತ್ತದೆ? ಸೊ ಗಾಯ್ಟರ್, ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥದ್ದು ಗಳಗಂಡ ರೋಗ ಬರುತ್ತೆ.
ಆ್ಯಂಡ್ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸಂವಿಧಾನ ಪ್ರಸ್ತಾವನೆಯಲ್ಲಿ ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು 1976 42ನೇ ತಿದ್ದುಪಡಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂತ ಹೇಳಿದ್ರೆ ಮೀರಾ ಕುಮಾರಿ. ಆ್ಯಕ್ಚುಲಿ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನ ಇರುವ ರಾಜ್ಯ ಕೇರಳದಲ್ಲಿ ಕಂಡುಬರುತ್ತೆ. ಹಸುವಿನ ಹಾಲು ತುಸು ಹಳದಿಯಾಗಲು ಕಾರಣವೇನಂತ ಹೇಳಿದ್ರೆ ಅದರಲ್ಲಿ ಇರ್ತಕ್ಕಂಥದ್ದು ರೈಬೋಫ್ಲೇವಿನ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ. ಹಾಗಾಗಿ ಅದು ಹಾಲು ಇಟ್ ಮೀನ್ಸ್ ಹಳದಿಯಾಗಿ ಕಾಣ್ತಕ್ಕಂಥದ್ದು. ಇಲ್ಲಿ ಮೇಯ್ನಾಗಿ ಬರುತ್ತೆ ಮೆಲಾನಿನ್ ಮತ್ತು ಕೆರಾಟಿನ್ ಕೂದಲು ಬಣ್ಣಕ್ಕೆ ಕಾರಣ, ಮೆಲಾನಿನ್ ಚರ್ಮದ ಬಣ್ಣಕ್ಕೆ ಕಾರಣ ಆಗಿರುತ್ತೆ. ಪೋಲಿಯೋ ರೋಗವು ಸಾಮಾನ್ಯವಾಗಿ ಯಾವ ಅಂಗದ ದೋಷವಾಗುತ್ತೆ ಅಂತ ಹೇಳಿದ್ರೆ ರಕ್ತನಾಳಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ರಾಜು ತನ್ನ ಮನೆಗೆ ಪಡೆದ ಸಾಲವನ್ನು 2007 ಜೂನ್ 1 ಶುಕ್ರವಾರದಂದು ತೀರಿಸ್ತಾನೆ. ಅವನು ಆ ಸಾಲವನ್ನು 2004 ಜೂನ್ ತಿಂಗಳಿನ 3ನೇ ಶುಕ್ರವಾರದಂದು ಪಡೆದಿದ್ದನು. ಹಾಗಾದರೆ ರಾಜು ಸಾಲ ಪಡೆದ ದಿನಾಂಕ ಯಾವುದು ಅಂತ ಕೇಳಿದರೆ ನೋಡಿ 2007 ಜೂನ್ 1 ಶುಕ್ರವಾರ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ತೊಗೊಳ್ಳಿ ನೀವು. ಅದಾದ ನಂತರ 2004 ಜೂನ್ ತಿಂಗಳು 3ನೇ ಶುಕ್ರವಾರವನ್ನು ಯಾವ ದಿನಾಂಕ ಅಂತ ಕೇಳಿರ್ತಕ್ಕಂಥದ್ದು. ಸೊ ನೋಡಿ ಇದು ಯಾವ ರೀತಿ ಮಾಡ್ಬೋದು ಅಂತ ಹೇಳಿದರೆ ನೀವು ಫಸ್ಟ್ಗೆ ಹಾಕೋಬೇಕಾಗುತ್ತೆ 2004 ತೊಗೊಂಡ್ರೆ ನಾವು, ಅಥವಾ 2007 ತೊಗೊಂಡಾಗ 2007 ಜೂನ್ 1 ಅಂತ ಹೇಳಿದಾಗ 2006 ಜೂನ್ 1 ಯಾವ್ದು ಬರುತ್ತೆ ಬರುವಾರ ಇರೋದ್ರಿಂದ ಜೂನ್ 2006 ಯಾವ್ದು ಬರುತ್ತೆ ಅಂತ ಹೇಳಿದರೆ ಸೊ ಅದು ಗುರುವಾರ ಆಗುತ್ತೆ. ಇಂದಿನ ದಿನ ಆಗುತ್ತೆ. ಅದಾದ ನಂತರ ಸೊ ಇಲ್ಲಿ ನಾವು ಅಧಿಕ ವರ್ಷನ ಅಥವಾ ಅಧಿಕ ಅಲ್ಲ ಅಂತ ಸಹ ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ 2005 ಜೂನ್ 1 ಯಾವುದು ರೀತಿ ಬರುತ್ತೆ ಅಂತಂದರೆ ಗುರುವಾರ. ಇದು ಹಿಂದೆ ದಿನ ಹೋದಾಗ ಬುಧವಾರ ಬರುತ್ತೆ. ಬುಧವಾರ ಒಂದೊಂದು ದಿನ ಹಿಂದೆ ಮುಂದೆ ಹೋಗುತ್ತೆ. ಆ್ಯಂಡ್ ಅದೇ ರೀತಿ 2004 ಜೂನ್ 1 ಏನಿದೆಯೋ ಗುರುವಾರ, ಬುಧವಾರಕ್ಕೆ ಹಿಂದಿನ ದಿನ ಮಂಗಳವಾರ ಬರುತ್ತೆ. ಓಕೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಜೂನ್ 1 ಮಂಗಳವಾರ ಆದರೆ 2004 ಜೂನ್ ತಿಂಗಳ 3ನೇ ಶುಕ್ರವಾರವನ್ನು ಕೇಳಿದರೆ ಸೊ 1ನೇ ತಾರೀಕು ಮಂಗಳವಾರ ಆದರೆ ಅಲ್ಲಿ 2ನೇ ತಾರೀಕು 3 ಓಕೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಲ್ವಾ ಕೇಳೋದು. ಶುಕ್ರವಾರ 4 ಆಯಿತು. ಶುಕ್ರವಾರ 4ನೇ ತಾರೀಕು ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು 3ನೇ ಶುಕ್ರವಾರ. ಇಟ್ ಮೀನ್ಸ್ 14ನ್ನು ಆ್ಯಡ್ ಮಾಡಿ. ಸೊ ಎಷ್ಟು ಬಂತು 3ನೇ ಶುಕ್ರವಾರ ಅಂತ ಹೇಳಿದಾಗ 14ನ ಆ್ಯಡ್ ಮಾಡಿದ್ರೆ 18 ಬಂತು. ಹೌದಲ್ವಾ? ಸೊ ನೋಡಿ ಮೊದಲನೇ ಶುಕ್ರವಾರ 4 ಬರುತ್ತೆ, ಅದಕ್ಕೆ 7 ಸೇರಿಸಿದ್ರೆ 2ನೇ ಶುಕ್ರವಾರ, ಅದಕ್ಕೆ ಮತ್ತೆ 7 ಸೇರಿಸಿದ್ರೆ ಇಟ್ ಮೀನ್ಸ್ 14ನ ಸೇರಿಸಿದ್ರೆ 3ನೇ ಶುಕ್ರವಾರ ಬರುತ್ತೆ. ಟೋಟಲ್ ಆಗಿ 18 ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗೆ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ 4 18ನೇ ತಾರೀಕು 3ನೇ ಶುಕ್ರವಾರ ಆಗಿರುತ್ತೆ. ನೆಕ್ಸ್ಟ್ ಇಸ್ರೋದ ನೂತನ ಅಧ್ಯಕ್ಷ ಯಾರು ಅಂತ ಕೇಳಿದರೆ ಸೊ ಈಗ ರೀಸೆಂಟಾಗಿ 2025 ಜನವರಿಗೆ ಬಂದಿರತಕ್ಕಂಥದ್ದು ಇಸ್ರೋ ನೂತನ ಅಧ್ಯಕ್ಷರು ಅಂತ ಹೇಳಿದ್ರೆ ವಿ ನಾರಾಯಣ್. ಅದಕ್ಕಿಂತ ಮೊದಲು ಸೋಮನಾಥ್ ಇದ್ದರು, ಅವರು ರಿಟೈರ್ಡ್ ಆಗಿ ಅಥವಾ ಇದಾಯಿತು ವಿ ನಾರಾಯಣನ್. ನೆಕ್ಸ್ಟ್ ಜಿತೇಂದ್ರ ಪಾಲ್ ಸಿಂಗ್ ಅವರನ್ನು ಇತ್ತೀಚೆಗೆ ಯಾವ ದೇಶಕ್ಕೆ ಭಾರತ ಹೊಸ ರಾಯಭಾರಿಯಾಗಿ ನೇಮಿಸಲಾಗಿದೆ ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ 2 ಇಸ್ರೇಲ್.